ನಮಸ್ತೆ, ರಜನಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಅಕ್ಕಿ ರೊಟ್ಟಿನ ಮಿಕ್ಕಿರೋ ಅಂಥ ಅನ್ನದಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದು ತುಂಬ ಕ್ರಂಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅನ್ನನ ವೇಸ್ಟ್ ಮಾಡ್ತಾ ಇರ್ತೀವಿ, ಆ ಅನ್ನದಿಂದ ಯಾವ ರೀತಿ ನಾವು ರೊಟ್ಟಿನ ಬೆಳಗ್ಗೆ ತಿಂಡಿಗೆ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ನಾನೊಂದು ಬಟ್ಲು ಅನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟು, ಇಷ್ಟನ್ನು ಯೂಸ್ ಮಾಡ್ತಿಲ್ಲ ನಾನು, ಸ್ವಲ್ಪ ಮಾತ್ರ ಯೂಸ್ ಮಾಡ್ತಿದ್ದೀನಿ. ಒಂದೆರಡು ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಒಂದು ಆನಿಯನ್ನು, ಜೀರಿಗೆ, ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು, ಎಣ್ಣೆ, ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಿದ್ದೀನಿ. ನೋಡಿ, ಒಂದು ಮಿಕ್ಸರ್ ಜಾರ್ ತೊಗೊಂಡು ಮಧ್ಯದ ಜಾರು, ಅದಕ್ಕೆ ಅನ್ನನ ಹಾಕ್ಕೋತಾ ಇದ್ದೀನಿ. ನೀರು ಹಾಕ್ತಾಯಿಲ್ಲ ನಾನು, ಹಾಗೆ ರುಬ್ಕೋತಾ ಇದ್ದೀನಿ. ನೀರು ಹಾಕಬೇಡಿ. ನಿಮ್ಗೇನಾದರೂ ತುಂಬ ಗಟ್ಟಿಯಾಗಿದ್ದರೆ ಅನ್ನ ಸ್ವಲ್ಪ ನೀರು ಹಾಕ್ಕೊಡಿ. ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ. ಇದರಲ್ಲಿ ನೀವು ಒಂದು 4-5 ರೊಟ್ಟಿ ಮಾಡ್ಬೋದು. 4-5 ರೊಟ್ಟಿ. ದೊಡ್ಡದು ಅಂದರೆ 4 ಮಾಡ್ಬೋದು, ಚಿಕ್ಕದು ಅಂದರೆ 5-6 ಮಾಡ್ಬೋದು. ನೋಡಿ, ತೆಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಮೆಣಸಿನ್ಕಾಯಿ, ಜೀರಿಗೆ, ಮಕ್ಕಳಿದ್ರೆ ಮಕ್ಕಳಿಗೆ ಕೊಡೋ ಹಾಗಿದ್ರೆ ಮೆಣಸಿನ್ಕಾಯಿ ಕಮ್ಮಿ ಹಾಕ್ಕೊಳ್ಳಿ, ಹಾಕದೇ ಇದ್ದರೂ ಓಕೆನೇ. ಈರುಳ್ಳಿ, ಸಾಲ್ಟು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಹಾಕಿದ್ದೀನಿ ನಾನು. ಇವಾಗ ಒಂದು 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಕಲಿಸ್ಕೊಂಡು ನೋಡ್ಕೋತಾ ಇದ್ದೀನಿ ಹದಾನ. ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಒಂದೇ ಸತಿ. ಅನ್ನನ ವೇಸ್ಟ್ ಮಾಡಿ ಎಸೆಯೋದಕ್ಕಿಂತ ರಾತ್ರಿ ಮಿಕ್ಕಿರೋ ಅಂಥ ಅನ್ನದಲ್ಲಿ ಈ ರೀತಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರೋ. ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಕಲಿಸ್ಕೊಳ್ಳಿ ಬಾಲ್ ಥರ. ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಚ್ಚಿ ಒಂದು ಸ್ವಲ್ಪ ಹೊತ್ತು ಪಕ್ಕಕ್ಕಿಡಿ. ಇಡಲೇಬೇಕು ಅಂತೇನಿಲ್ಲ, ಹಾಗೆ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು ಮಾಡೋದಕ್ಕೆ. ನಾನು ಎಣ್ಣೆನ ಹಾಕ್ತಾಯಿದ್ದೀನಿ. ನೋಡಿ, ಎಣ್ಣೆನ ಹಚ್ಚಿ ಸ್ವಲ್ಪ ಈ ರೀತಿ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ನಾನು ಕೈಯಲ್ಲಿ ತಟ್ಟಿದ್ದೀನಿ. ಈ ವಿಡಿಯೋ ಸ್ವಲ್ಪ ಕ್ಲಿಪ್ಪು ಮಿಸ್ ಆಗಿದೆ. ಕೈಯಲ್ಲಿ ತಟ್ಕೊಂಡು ಮಣೆ ಮೇಲೆ ಹಾಕ್ತಾಯಿದ್ದೀನಿ. ಹಂಚಿನ ಕಾಯೋದಕ್ಕೆ ಇಟ್ಟಿದ್ದೀನಿ. ಈ ಹಂಚು ಮೇಲೆ ಹಾಕಿ ಪ್ಲಾಸ್ಟಿಕ್ ಕವರ್ ಇಟ್ಟು ನೀವು ತಟ್ಟೋದ್ರಿಂದ ಈಸಿಯಾಗಿ ತೆಗಿಬೋದು. ನೋಡಿ, ಈಸಿಯಾಗಿ ಬಂತು. ಪ್ಲಾಸ್ಟಿಕ್ ಕವರ್ಗೆ ಸ್ವಲ್ಪ ಎಣ್ಣೆನ ಹಚ್ಕೋಬೇಕು, ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ. ಈಸಿಯಾಗಿ ಕೈಗೆ ಬಂದುಬಿಡುತ್ತೆ. ಸ್ವಲ್ಪ ಎಣ್ಣೆನ ಹಚ್ಕೊಳ್ಳಿ. ಇಲ್ಲ ನೀವು ನೀರನ್ನು ಒಂದು ಬಟ್ಟೆ ತೊಗೊಂಡು ಹೆಜ್ಜಿಬಿಟ್ಟು ಹಚ್ತೀನಿ ಅಂದ್ರೂ ಆ ರೀತಿ ಬೇಕಾದರೂ ಹಚ್ಕೋಬೋದು. ಎಣ್ಣೆ ಬೇಡ, ಎಣ್ಣೆ ತಿನ್ನಲ್ಲ ಅನ್ನೋರು ಆ ರೀತಿ ಮಾಡ್ಕೋಬೋದು. ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಕ್ಕಿ ರೊಟ್ಟಿ ಬೇಯಬೇಕಂದ್ರೆ ಟೈಮ್ ತೊಗೊಳುತ್ತೆ. ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಬಿಸಿ ಬಿಸಿಯಾಗಿದ್ದಾಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿ ಜೊತೆ ಟೇಸ್ಟಿಯಾಗಿರುತ್ತೆ. ಬೆಳಗ್ಗೆ ಟೈಮು ಇಲ್ಲ ಈವ್ನಿಂಗ್ ಟೈಮು ಸ್ನ್ಯಾಕ್ಸಿಗೆ. ನಾನು ರೊಟ್ಟಿ ತಟ್ಟೋದಕ್ಕೆ ಕಷ್ಟ ಅನ್ನೋರಿಗೆ ಇದನ್ನು ತೋರಿಸ್ತಾ ಇದ್ದೀನಿ. ಈ ರೀತಿ ಮಣೆ ಸಿಗುತ್ತೆ, ನಾನು ಅಮೆಝಾನಿಂದ ತೊಗೊಂಡಿದ್ದೀನಿ. ಪ್ಲಾಸ್ಟಿಕ್ ಕವರ್ನ ಇಟ್ಬಿಟ್ಟು ಅದಕ್ಕೆ ಆಯಿಲ್ನ ಅಪ್ಲೈ ಮಾಡಬೇಕು. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ. ನಿಮಗೆ ಬೇಕನ್ಸಿದ್ರೆ ರೊಟ್ಟಿ ತಟ್ಟೋದಕ್ಕೆ ಕಷ್ಟ ಆದವರು ಇದನ್ನು ತೊಗೊಂಡ್ರೆ ಈಸಿಯಾಗಿ ನಿಮಗೆ ಬೆಳಗ್ಗೆ ಎಷ್ಟು ಜನಕ್ಕೆ ಬೇಕಾದ್ರೂ ಬ್ರೇಕ್ಫಾಸ್ಟ್ ಬೇಗ ಮಾಡಿಕೊಡ್ಬೋದು. ಸುಲಭವಾಗಿ ಮಾಡ್ಬೋದು ರೊಟ್ಟಿನ. ನೋಡಿ, ಬಾಲ್ನ ಮಧ್ಯದಲ್ಲಿ ಇಡಬೇಕು. ಒಂದು ಸತಿ ಪ್ರೆಸ್ ಮಾಡಿ ಕ್ಲೋಸ್ ಮಾಡಿ ಕವರ್ನ ಕೆಳಗೆ ಹಾಕಿಬಿಡಿ. ಇಟ್ಟು ಕವರ್ ಹಾಕೋದ್ರಿಂದ ಏನಂದರೆ ಅಂಟ್ಕೊಳ್ಳಲ್ಲ. ಪ್ರೆಸ್ ಮಾಡಿ. ಅದು ನಿಮಗೆ ಮುಂದೆ ಬಂದಿದೆ ಅನಿಸಿದ್ರೆ ಒಂದು ಸತಿ ತೆಗೆದುಬಿಟ್ಟು ಮತ್ತೆ ಹಿಂದೆ ತಳ್ಕೊಂಡು ಮಾಡಿ. ನೋಡಿ, ಎಷ್ಟು ನೀಟಾಗಿ ಬಂದಿದೆ ರೊಟ್ಟಿ. ಬೇಗ ಮಾಡ್ಬೋದು ಇದರಲ್ಲಾದರೆ. ನಾನು ತರಿಸ್ಕೊಂಡಿದ್ದೀನಿ, ಹಾಗಂತ ನೀವು ತೊಗೋಬೇಕು ಅಂತೇನಿಲ್ಲ. ನಿಮಗೆ ರೊಟ್ಟಿ ತಟ್ಟೋದು ಕಷ್ಟ ಆದರೆ ಇದನ್ನು ತೊಗೊಳ್ಳಿ. ಮನೆ ಹತ್ರನೂ ಸಿಗುತ್ತೆ ಶಾಪ್ಗಳಲ್ಲಿ. ನಾನು ಅಮೆಝಾನಿಂದ ತೊಗೊಂಡಿದ್ದೀನಿ. ನಾನು ನಿಮಗೆ ಲಿಂಕ್ನ ಕೆಳಗಡೆ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಬೇಕಾದವರು ತೊಗೊಳ್ಳಿ. ರಾತ್ರಿ ಉಳಿದಿರೋ ಅಂಥ ಅನ್ನದಲ್ಲಿ ಲೆಫ್ಟ್ ಓವರ್ ರೈಸಲ್ಲಿ ಟೇಸ್ಟಿಯಾಗಿರೋ ಅಂಥ ಅಕ್ಕಿ ರೊಟ್ಟಿನ ಮಾಡ್ಕೋಬೋದು. ಇದನ್ನು ಸಹ ಸುಡ್ತಾಯಿದ್ದೀನಿ. ತುಂಬಾ ಕ್ರಂಚಿ ಮತ್ತು ಟೇಸ್ಟಿಯಾಗಿರೋ ಅಂತಹ
ಅಕ್ಕಿ ರೊಟ್ಟಿನ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ. ಸೀಸ್ಬೇಡಿ ಮತ್ತು ನೋಡಿಕೊಂಡು ಬೇಯಿಸ್ಕೊಳ್ಳಿ. ಬಿಸಿ ಬಿಸಿಲಿ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಿಮ್ಗೆ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು. ಟೇಸ್ಟಿಯಾಗಿರೋಂಥ ಮಸಾಲೆ ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪು, ನಿಮಗೆ ಬೇಕಾದರೆ ಇನ್ನೂ ವೆಜಿಟೇಬಲ್ಸ್ ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ಇದನ್ನು ಚಟ್ನಿ ಜೊತೆ ಸರ್ವ್ ಮಾಡಿ ನಾನು ನಿಮಗೆ ತೋರಿಸ್ತಿದ್ದೀನಿ. ನಾನು ಗ್ರೀನ್ ಚಟ್ನಿ ಯೂಸ್ ಮಾಡಿದ್ದೀನಿ. ಕಾಯಿ ಚಟ್ನಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಮತ್ತು ರೆಡ್ ಕಲರ್ ಚಟ್ನಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್